ಹಲೋ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚಂದ್ರಕಲಾ ಅಂತ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಇವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ. ಬೆಳಗಿನ ತಿಂಡಿಗೆ ನಾನು ಇವತ್ತು ಚಪಾತಿ ಮಾಡ್ತೀನಿ. ಯಾವಾಗೂ ದೋಸೆ ಮಾಡ್ತಾ ಇರ್ತಿದ್ದೆ. ಇದು ಸ್ವಲ್ಪ ಚಪಾತಿ ಮಾಡುವಂಥ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬಟಾಟೆ ಪಲ್ಯ ಮಾಡ್ಕೊಂಡಿದ್ದೀನಿ. ಚಪಾತಿಗೆ ಒಂದು 2-3 ಚಪಾತಿ ಹಾಕ್ಕೊಂಡು ನಾನು ಇವತ್ತು ಬೆಳಗಿನ ತಿಂಡಿ ತಿಂದ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಮನೇಲಿ ತಂದಿದ್ದು ಸ್ವೀಟ್ ಕಾರ್ನ್ ಇದ್ದಿತ್ತು. ನೋಡಿ, ನಮ್ಮ ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಈ ಸೀಸನ್ನಲ್ಲಿ ಸ್ವೀಟ್ ಕಾರ್ನು ತುಂಬಾ ಬರುತ್ತೆ ಪೇಟೆಯಲ್ಲಿ. ಒಂದು 3-4 ಸ್ವೀಟ್ ಕಾರ್ನ್ ತಂದಿದ್ದೆ. ಒಂದು 2 ಸ್ವೀಟ್ ಕಾರ್ನ್ ಹಾಕ್ಕೊಂಡು ಒಂದು ಪಾತ್ರದಲ್ಲಿ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಚಮಚ ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸಿ ಇಟ್ಕೊಂಡ್ರೆ ಸಾಕು. ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಬೇಯಿಸಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ಈ ಥರ ಬಿಡಿಸಿ ಒಂದು ಕಪ್ಪಲ್ಲಿ ಹಾಕ್ಕೊಟ್ರೆ ಮಕ್ಕಳು ಈಸಿಯಾಗಿ ತಿಂತಾರೆ. ಕೆಲವೊಬ್ಬೊಬ್ಬರು ಅದನ್ನು ಸುಟ್ಟು ಅದ್ರ ಮೇಲಿಂದ ಉಪ್ಪು, ಖಾರ, ಲಿಂಬು ಹುಳಿ ಎಲ್ಲ ಹಾಕಿ ಆ ಥರನೂ ತಿಂತಾರೆ. ಟೇಸ್ಟಿಯಾಗಿರುತ್ತೆ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಸುಪ್ಪಿ ಸಮೇತನೂ ಬೇಯಿಸ್ತಾರೆ. ನಾನು ಸುಪ್ಪಿ ತೆಗೆದು ಬೇಯಿಸಿದ್ದೀನಿ. ನೋಡಿ, ಹೆಲ್ದಿ ಫುಡ್ಡು ಕೂಡ. ಒಂದು ಗ್ಯಾಸ್ಟ್ರಿಕ್ಕು ಏನೂ ಆಗೋದಿಲ್ಲ. ಯಾವ ವಯಸ್ಸಿನವ್ರು ಬೇಕಾದರೂ ತಿನ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಈ ಸೀಸನಲ್ಲಿ ಅಂದರೆ ಫ್ರೆಶ್ ಆಗಿರುತ್ತೆ ಯಾವಾಗುವ. ನೋಡಿ, ನಾನು ಒಂದು 2 ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಒಂದು 4 ಕಪ್ ಆಗೋಷ್ಟು ಆಗಿತ್ತು.